ಬಸವನಗುಡಿಯ ಇತಿಹಾಸ ಪ್ರಸಿದ್ಧ ಕಡಲೆಕಾಯಿ ಪರಿಷೆಗೆ ಇವತ್ತು ಅದ್ಧೂರಿಯಾಗಿ ಚಾಲನೆ ಸಿಕ್ಕಿದೆ. ಹಳೆ ಬೆಂಗಳೂರಿನ ಆಹ್ಲಾದಕರ ವಾತಾವರಣ ಸಿಗಬೇಕು, ನೋಡಬೇಕು, ಹೇಗಿರುತ್ತೆ ಅನ್ನುವಂತಹ ಕುತೂಹಲ ಇದ್ರೆ ನಾಳೆ ಅಟ್ಲೀಸ್ಟ್ ಕಡಲೆಕಾಯಿ ಪರಿಷೆಗೆ ಮಿಸ್ ಮಾಡದೆ ಭೇಟಿ ಕೊಡಿ. ಅದಕ್ಕಿಂತ ಮುಂಚೆ ಒಂದು ವಂಡರ್ಫುಲ್ ಪ್ಯಾಕೇಜ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ ವೈಭವ, ನಂದಿಗೆ ತುಲಾಭಾರ ಮಾಡಿ ಡಿಸಿಎಂ ಚಾಲನೆ. ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಬೆಂಗಳೂರಿನ ಬಸವನಗುಡಿಯ ಬಸವಣ್ಣನ ದೇವಾಲಯ ಮತ್ತು ದೊಡ್ಡ ಗಣಪತಿ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಡಲೆಕಾಯಿ ಪರಿಷೆ ಜೋರಾಗಿ ನಡೀತಾ ಇದೆ. ಮುಜರಾಯಿ ಇಲಾಖೆ ಮತ್ತು ಬಿಬಿಎಂಪಿ ಜಂಟಿಯಾಗಿ ಕಡಲೆಕಾಯಿ ಜಾತ್ರೆಯ ಜವಾಬ್ದಾರಿಯನ್ನ ಪಡೆದಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಕಡಲೆಕಾಯಿ ಪರಿಷೆಗೆ ಅಧಿಕೃತ ಚಾಲನೆ ಕೊಟ್ಟರು. ಸ್ಥಳೀಯ ಶಾಸಕರಾದ ರವಿ ಸುಬ್ರಹ್ಮಣ್ಯ, ರಾಮಮೂರ್ತಿ ಮತ್ತು ಉದಯ ಗರುಡಾಚಾರ್ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿ ಕಡಲೆಕಾಯಿ ಪರಿಷೆಯ ಸಂಭ್ರಮಕ್ಕೆ ಸಾಕ್ಷಿಯಾದರು. ಬಹಳ ಸಂತೋಷದಿಂದ ಕಡಲೆಕಾಯಿ ಪರಿಷೆನ ಇವತ್ತು ಉದ್ಘಾಟನೆಯನ್ನ ಮಾಡಿದ್ದೇನೆ. ಬೆಂಗಳೂರು ಆಸ್ತಿ ದೊಡ್ಡ ಬಸವಣ್ಣ, ಗಣಪತಿ, ಮಲ್ಲಿಕಾರ್ಜುನ ಸ್ವಾಮಿ, ಗವಿಗಂಗಾಧರೇಶ್ವರ, ಆಂಜನೇಯ, ಭದ್ರಕಾಳಿ ಇವೆಲ್ಲ ನಮ್ಮ ಆಸ್ತಿ. ಜನರಿಗೆ ನೆಮ್ಮದಿ ಬದುಕಿಗೋಸ್ಕರ ಇದನ್ನ ಹೆಚ್ಚಿಗೆ ಒಂದು ಹೊಸ ರೂಪ ಕೊಡಬೇಕು. ಈ ಬಾರಿ 5,000ಕ್ಕೂ ಹೆಚ್ಚು ವ್ಯಾಪಾರಿಗಳು ಈ ಐತಿಹಾಸಿಕ ಜಾತ್ರೆಯಲ್ಲಿ ಭಾಗಿಯಾಗಿದ್ದು ಈಗಾಗಲೇ ನಿನ್ನೆಯಿಂದಲೇ ಲಕ್ಷಾಂತರ ಜನ ಭೇಟಿ ಕೊಟ್ಟು ಕಡಲೆಕಾಯಿ ಖರೀದಿಸಿ ದೇವರ ದರ್ಶನ ಮಾಡುತ್ತಿದ್ದಾರೆ. ಜೊತೆಗೆ ಈ ಸಲ ಝೀರೋ ಪ್ಲಾಸ್ಟಿಕ್ ಪರಿಕಲ್ಪನೆಯಲ್ಲಿ ಪ್ಲಾಸ್ಟಿಕ್ ಮುಕ್ತ ವ್ಯಾಪಾರಕ್ಕೆ ಕರೆ ಕೊಡಲಾಗಿದೆ. ಬಸವನಗುಡಿಯ 2 ಕಿಲೋಮೀಟರ್ ರಸ್ತೆಯುದ್ದಕ್ಕೂ ಕಡಲೆಕಾಯಿ ಜೊತೆಗೆ ಇನ್ನಿತರೆ ವ್ಯಾಪಾರವೂ ನಡೀತಾ ಇದೆ. ಕಡಲೆಕಾಯಿ ಪರಿಷೆ ಇವತ್ತು ಬಹಳ ವಿಜೃಂಭಣೆಯಿಂದ ಉದ್ಘಾಟನೆ ಆಗಿದೆ. ಅಂದಾಜು ಇಲ್ಲಿಯವರೆಗೂ ಕೂಡ 2 ಲಕ್ಷಕ್ಕೂ ಹೆಚ್ಚು ಜನ ಬಂದು ಈ ಕಡಲೆಕಾಯಿ ಪರಿಷೆಯಲ್ಲಿ ಭಾಗವಹಿಸಿ ಗಣಪನ ಮತ್ತು ಬಸವಣ್ಣನ ದರ್ಶನವನ್ನು ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಸಾರ್ವಜನಿಕರಿಗೆ ಬಹಳ ಅನುಕೂಲವಾಗುವಂತಹ ಎಲ್ಲ ವ್ಯವಸ್ಥೆಯನ್ನ ಮುಜರಾಯಿ ಇಲಾಖೆ, ಬಿಬಿಎಂಪಿ ಮತ್ತು ಪೊಲೀಸ್ ಇಲಾಖೆ ಸಂಯೋಗದೊಂದಿಗೆ ನಾವು ಮಾಡಿದ್ದೇವೆ. ಕಡಲೆಕಾಯಿ ಪರಿಷೆಗೆ ಬಂದಿದ್ದ ವಿದ್ಯಾರ್ಥಿಗಳು ಪ್ಲಾಸ್ಟಿಕ್ ಬ್ಯಾನ್ ಮಾಡಿರುವುದನ್ನು ಸ್ವಾಗತಿಸಿದ್ದು, ನಮಗೆ ಬೆಂಗಳೂರಿನ ಇತಿಹಾಸದ ಪಠ್ಯದಲ್ಲಿ ಕಡಲೆಕಾಯಿ ಪರಿಷೆ ಕೂಡ ಇದೆ, ಪ್ರಾಕ್ಟಿಕಲ್ ಆಗಿ ಇಲ್ಲಿ ನೋಡಿ ಕಲಿಯುವಂತೆ ಆಗಿದೆ, ಬಹಳ ಸಂತೋಷ ಆಗ್ತಿದೆ ಅಂದ್ರು. ಕಾಲೇಜ್ ಕಡೆಯಿಂದ ಒಂದು ಕರಿಕ್ಯುಲಮ್ ಆಕ್ಟಿವಿಟಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ಲೈಕ್ ನಮಗೆ ಬೆಂಗಳೂರು ಪೇಪರ್, ಹಿಸ್ಟ್ರಿ ಪೇಪರ್ ಇದೆ, ಹಿಸ್ಟ್ರಿ ಬೆಂಗಳೂರು ಟೈಮ್ಸ್ ಅಂತ ಒಂದು ಪೇಪರ್ ಇದೆ. ಆ ಪೇಪರ್ ಅಲ್ಲಿ ನಮಗೆ ಈ ಬುಲ್ ಟೆಂಪಲ್ ಮತ್ತೆ ಕಡಲೆಕಾಯಿ ಪರಿಷೆ ಬಗ್ಗೆ ಎಲ್ಲ ಟಾಪಿಕ್ಸ್ ಇದೆ. ಸೊ ಅದನ್ನ ಥಿಯರಿಯಾಗಿ ಓದೋ ಬದಲು ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡ್ರೆ ಅದು ಈಸಿ ಆಗುತ್ತೆ ಅಂತ ನಮ್ಮ ಕಾಲೇಜ್ ಕಡೆಯಿಂದ ನಮ್ಮ HOD ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ. ಈ ಸತಿ ನಾವು ಝೀರೋ ವೇಸ್ಟ್ ಕಲೆಕ್ಟಿವ್ ಅಂತ ಮಾಡಿ ಎಲ್ಲ ಜನರಿಂದ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿದ್ದೀವಿ. ಯಾರೂ ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ. ಪ್ಲಾಸ್ಟಿಕ್ ಸ್ಪೂನಿಂದ ಹಿಡಿದು ಕಡಲೆಕಾಯಿ ಹಾಕೋಕ್ಕೂ ನ್ಯೂಸ್ ಪೇಪರ್ ಬ್ಯಾಗ್ಸ್ ಮಾಡಿದ್ದೀವಿ. ಎಲ್ಲರೂ ಸೇರಿಕೊಂಡು ಆಲ್ಮೋಸ್ಟ್ 95,000 ನ್ಯೂಸ್ ಪೇಪರ್ ಬ್ಯಾಗ್ಸ್ ಮಾಡಿ ಝೀರೋ ವೇಸ್ಟ್ ಕಲೆಕ್ಟಿವ್ ಅಂತ ಎಲ್ಲ ಸಂಸ್ಥೆ ಕೂಡಿ ಇದನ್ನು ಮಾಡಿದ್ದೀವಿ. ಸೊ ಎಲ್ಲರಿಗೂ ಹಂಚ್ತಿದ್ದೀವಿ. ದಿನಕ್ಕೆ ಒಂದು 100ರಿಂದ 150 ವಾಲಂಟಿಯರ್ಸ್ ಬರ್ತಿದ್ದಾರೆ. ಎಲ್ಲರಿಗೂ ಕೊಟ್ಟು ಅವೇರ್ನೆಸ್ ಸ್ಪ್ರೆಡ್ ಮಾಡಿ ಎಲ್ಲರಿಗೂ ಹಂಚ್ತೀವಿ. ಈ ವಾರಾಂತ್ಯದವರೆಗೆ ಕಡಲೆಕಾಯಿ ಪರಿಷೆಗೆ ಅನುಮತಿ ಕೊಟ್ಟಿದ್ದು ಬರೀ ಬೆಂಗಳೂರಿನ ಜನ ಮಾತ್ರ ಅಲ್ಲ, ಎಲ್ಲರೂ ಒಮ್ಮೆ ಇಲ್ಲಿಗೆ ಭೇಟಿ ಕೊಟ್ಟು ನಮ್ಮ ಸಂಸ್ಕೃತಿಯ ಕಡಲೆಕಾಯಿ ಪರಿಷೆಯ ಸೊಗಡನ್ನ ಸವಿರಿ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.